ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಂಡೇ ಮಾರ್ನಿಂಗಿಂದ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ವಾಕಿಂಗ್ ಹೋಗೋಕ್ಕೆ ಅಂತ ರೆಡಿಯಾಗಿದ್ದೀನಿ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ದೆ. ಮಂಡೇ ಅಂದ್ರೇ ಸ್ವಲ್ಪ 2 ದಿನ ರೆಸ್ಟ್ ತೊಗೊಂಡಿರ್ತೀವಲ್ಲ, ಸೊ ರೊಟೀನಿಗೆ ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಮಂಡೇ ಬರೋದೇ ಇಲ್ಲ, ನಾನು ಒಂದು ಸ್ವಲ್ಪ ಲೇಟೇ. ಸೊ ಆಮೇಲೆ ಕರೆಕ್ಟ್ ಆಗುತ್ತೆ. ಇವತ್ತು ಎದ್ದೆದ್ದೇನೋ ಬೇಗ ಎದ್ದೆ, ಏನೋ ಗೊತ್ತಿಲ್ಲ, ಫುಲ್ಲು ಸ್ಲೋ ಆಗಿ ಬಾಕ್ಸಿಗೆ ಪ್ರಿಪೇರ್ ಮಾಡೋದದೆ ಇದೆಲ್ಲ ಸ್ಲೋ ಆಗಿ ಮಾಡ್ತಾಯಿದ್ದೆ. ಸೊ ಅವ್ರನ್ನ ಸ್ಕೂಲಿಗೆ ಕಳಿಸಾಯಿತು. ಇವಾಗ ನಾನು ಕೂಡ ವಾಕಿಂಗ್ ಹೋಗೋಕ್ಕೆ ರೆಡಿಯಾಗಿದ್ದೀನಿ. 2 ದಿನ ಹೋಗಿಲ್ಲ, 2 ದಿನ ಜಿಮ್ಮು ಇಲ್ಲ. ಸೊ ವಾಕಿಂಗ್ ಏನಕ್ಕೂ ಹೋಗಿಲ್ಲ. ಸ್ಯಾಟರ್ಡೆ ಸಂಡೇ ಫುಲ್ಲು ರೆಸ್ಟ್ ತೊಗೊಬಿಟ್ಟಿದ್ದೀನಿ. ಹಾಗಾಗಿ ಇವತ್ತಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಸೊ ಇವಾಗ ಹೊರಟಿದ್ದೀನಿ. ಮನೆ ಹೊರಡೋಣ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಇವತ್ತಿನ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎದ್ದ ತಕ್ಷಣನೇ ಇವತ್ತು ಅಜ್ವೈನ್ ಮತ್ತು ಚಕ್ಕೆನ ನೆನೆಸಿಟ್ಟಿದ್ದೆ ನೈಟೇನೆ. ಅದೇ ವಾಟರ್ನ ತೊಗೊಂಡೆ, ಕುದಿಸ್ಬಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡ್ಕೊಂಡು ಸೊ ಇವತ್ತಿನ ಮಾರ್ನಿಂಗ್ ಡ್ರಿಂಕ್ನ ನಾನು ತೊಗೊಂಡೆ. ಸೊ ಅದಾದಮೇಲೆ ಸೊ ವಾಕಿಂಗ್ ಕೂಡ ಹೋಗಿದ್ದೆ. ವಾಕಿಂಗಲ್ಲಿ ಸ್ವಲ್ಪ ಓಡಿ ಹಾಗೆ ಸ್ವಲ್ಪ ವಾಕ್ ಕೂಡ ಮಾಡಿದೆ. ಸೊ ಇವಾಗ ಎಲ್ಲ ಕಡೆ ಈ ಥರ ಪಿಂಕ್ ಕಲರ್ ಫ್ಲವರ್ ನಿಮಗೆ ನೋಡೋಕೆ ಸಿಗುತ್ತೆ, ಸಖತ್ತಾಗಿರುತ್ತೆ ತುಂಬಾ. ಈ ಬೇಸಿಗೆಯಲ್ಲಿ ಎಲ್ಲ ಮರದ ಎಲೆಗಳೆಲ್ಲ ಉದ್ರೋಗಿದ್ರೆ ಈ ಮರ ಮಾತ್ರ ಫುಲ್ಲು ಕಲರ್ಫುಲ್ ಆಗಿರುತ್ತೆ. ನಂಗೆ ತುಂಬಾ ಇಷ್ಟ ಈ ಮರದ ಹೂವು. ಸೊ ಹಾಗಾಗಿ ಜಸ್ಟ್ ಹಾಗೆ ಕ್ಲಿಪ್ಪಿಂಗ್ ತೊಗೊಂಡೆ. ಅದೇ ಮಾತ್ರ ಆ ಮರ ಎಲ್ಲಿರುತ್ತೋ ಅಲ್ಲಿ ಮರ ತುಂಬಾ ಗಲೀಜಾಗ್ಬಿಡುತ್ತೆ. ಸೊ ಇವಾಗ ವಾಕಿಂಗ್ ಎಲ್ಲ ಮುಗೀತು. ಪಾರ್ಕಲ್ಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಇರೋದು ಅನ್ನಿಸ್ತಾ ಇದೆ. ಲೇಟಾಗಿ ಬಂದಿದ್ದಾಗ ರೌಂಡ್ ಹೋಗಿ ಬರೋ ಅಷ್ಟೊತ್ತಿಗೆ ಎಲ್ಲರೂ ಫುಲ್ ಖಾಲಿ ಆಗಿಬಿಟ್ಟಿದ್ದಾರೆ. ನಂಗೆ ಗೊತ್ತಿಲ್ಲ ಮೇನ್ ಗೇಟ್ ತೆಗ್ದಿರುತ್ತೆ ಇಲ್ವೋ ಅಂತ. ಇಷ್ಟು ಲೇಟಾಗಿ ಇವತ್ತೇ ಫಸ್ಟ್ ಮುಗಿಸ್ಕೊಂಡು ಹೋಗ್ತಾ ಇರೋದು. ಸದ್ಯ ತೆಗ್ದಿದ್ರೆ ಸಾಕು. ಪಾರ್ಕಲ್ಲಿ ನೋಡ್ಬೋದು ಒಬ್ಬರೂ ಇಲ್ಲ, ಹುಡ್ಕೊತೀನಿ ಅಂದರೂ ಒಬ್ಬರೂ ಇಲ್ಲ. ಫುಲ್ ಪಾರ್ಕ್ ಖಾಲಿ ಇದೆ. ಫುಲ್ ಪಾರ್ಕ್ ಖಾಲಿ ಇದೆ. ಓನ್ಲಿ ಏನು ಮಾಡ್ತಾರೆ ಅಂದರೆ ಪಾರ್ಕೆಲ್ಲ ಕ್ಲೀನ್ ಮಾಡೋರು ಇರ್ತಾರಲ್ಲ, ಅವರೆಲ್ಲೆಲ್ಲೋ ಒಬ್ಬೊಬ್ರು ಇದ್ದಾರೆ. ಸೊ ನೋಡೋಣ, ನಮಗೆ ಮೇಯ್ನ್ ಗೇಟ್ ಒಂದು ತೆಗೆದಿದ್ರೆ ಸಾಕು. ನಾಳೆಯಿಂದ ಇನ್ನಷ್ಟು ಆದಷ್ಟು ಬೇಗ ಬರೋಕ್ಕೆ ಟ್ರೈ ಮಾಡ್ತೀವಿ. ಬೇಗ ಓಡ್ಕೊಂಡು ಎಲ್ಲ ನೀರೆಲ್ಲ ಹಾಯಿಸ್ತಾ ಇದ್ದಾರೆ. ನೆನ್ನೆ ಹೋಗ್ತದೆ ನನ್ನ ಪ್ಯಾಂಟ್ ತೆಗೆದಿದೆ, ಲಾಕ್ ಏನು ಹಾಕಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ. ಸೊ ಬಂದೊಂದು 1/2 hour ಆಯಿತು. ಹಾಗೆ ಅನಿಯವ್ರ ದೊಡ್ಡಮ್ಮ ಕೂಡ ಬಂದಿದ್ರು, ಅಂದರೆ ದೊಡ್ಡತ್ತೆ ಬಂದಿದ್ರು ಮನೆಗೆ. ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡಿದ್ದೆ. ಸೊ ಇವತ್ತು ಬ್ರೇಕ್ಫಾಸ್ಟ್ ಕೂಡ ಲೇಟಾಗಿ ಮಾಡ್ತಾ ಇದ್ದೀನಿ. ಇವಾಗ ಸ್ಮೂತಿ ಕೂಡ ಮಾಡ್ಕೋಬೇಕು. ಹಾಗೇನೆ ಇವತ್ತು ಸ್ಮೂತಿ ಬಂದ್ಬಿಟ್ಟು 7 days 7 ಸ್ಮೂತಿ ಅಂತ ಹೇಳಿದ್ದೆ. ಸೊ ಇವತ್ತಿಗೆ 7 daysದು ಲಾಸ್ಟ್ ಸ್ಮೂತಿನ ಮಾಡ್ಕೊತಾ ಇದ್ದೀನಿ. ಸೊ ನಾಳೆಯಿಂದ ಮಾಮೂಲಿ ಅದೇ ರೊಟೀನ್. ಇವಾಗ ಡೈಲಿ 7 days ಒಳ್ಳೆ ಹೆಲ್ದಿ ಸ್ಮೂತಿನ ತೊಗೊಂಡಿದ್ದೀನಿ. ಸೊ ಸಖತ್ತಾಗಿತ್ತು ಸ್ಮೂತಿದು ಚಾಲೆಂಜ್ ಅಂತೂ ತುಂಬ ಚೆನ್ನಾಗಿತ್ತು. ನನಗೇನು ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಇಷ್ಟ ಆಯ್ತಲ್ಲ ಗೊತ್ತಿಲ್ಲ, ಬಟ್ ನನಗಂತೂ ನಾನು ಕುಡಿತಾ ಇದ್ದೀನಲ್ವ, ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ. ಹೊಟ್ಟೆ ಹಶ್ವಾಗಲ್ಲ ನನಗೆ, ಮತ್ತು ಅದು ಇದು ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಾ ಇರಲಿಲ್ಲ. ಸೊ ಇವತ್ತು ಲಾಸ್ಟ್ ಅದು 7 daysದು, ಇವತ್ತು ಲಾಸ್ಟ್ 7 days ಸ್ಮೂತಿನ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಏನು ಸ್ಮೂತಿ ಮಾಡ್ಕೊತೀನಿ ಅಂದರೆ ಕ್ಯಾರೆಟ್ ಸ್ಮೂತಿನ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ಸ್ ಅಂಡ್ ಓಟ್ಸ್ ಹಾಕ್ಬಿಟ್ಟು ಸಿಂಪಲ್ಲಾಗಿ ಸ್ಮೂತಿನ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ. ಏಕೆಂದರೆ ನನ್ನ ಬ್ರೇಕ್ಫಾಸ್ಟ್ ಟೈಮ್ ಆಲ್ರೆಡಿ ಕ್ರಾಸ್ ಆಗಿಬಿಟ್ಟಿದೆ. ಸೊ ಒಂದೊಂದು ಟೈಮ್ ಹಿಂಗೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಮನೆಗೆ ರಿಲೇಟಿವ್ ಬಂದಾಗ ನಾವೇ ಅಂದರೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ನಾವು ಒಳಗಡೆ ಹೋಗಿದ್ರೆ ಅವ್ರಿಗೆ ಒಂಥರ ಫೀಲ್ ಆಗುತ್ತೆ. ಅವ್ರ ಜೊತೆ ಕುತ್ಕೊಂಡು ಮಾತಾಡಿಲ್ಲ, ನೋಡು ಚೇಂಜ್ ಆಗಿಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂದ್ಕೊಂಡು. ಸೊ ಏನೇನೋ ಬರುತ್ತೆ, ಹಾಗಾಗಿ ಬೇಡ ಅಂದ್ಬಿಟ್ಟು ಅವ್ರು ಹೋಗೋ ತನಕ ಅವ್ರ ಜೊತೆ ಕುತ್ಕೊಂಡು ಮಾತಾಡಿ. ಸೊ ಇವಾಗ ಅವರು ಇಲ್ಲಿ ಪಕ್ಕದಲ್ಲಿದ್ದಾರೆ, ಮತ್ತೆ ಇದ್ದಾರಲ್ಲ ಅವ್ರ ಮನೆಗೆ ಹೋಗಿದ್ದಾರೆ, ಆಮೇಲೆ ಬರ್ತೀನಿ ಅಂತ. ಹಾಗಾಗಿ ಇವಾಗ ನಾನು ಬ್ರೇಕ್ಫಾಸ್ಟಿಗೆ ಎಲ್ಲ ರೆಡಿ ನನ್ನ ಬ್ರೇಕ್ಫಾಸ್ಟ್ ಸ್ಮೂತಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಬಂದು. ಸೊ ಇವಾಗ ಅನಿ ಕೂಡ ಟಿಫನ್ ಮಾಡಿಕೊಂಡು ಸೊ ಮನೆ ಹತ್ರ ಹೋಗಿದ್ದಾರೆ, ಹೊಸ ಮನೆ ಹತ್ರ. ಸೊ ಬನ್ನಿ ಇವತ್ತಿನ ಸ್ಮೂತಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನಾನಿಲ್ಲಿ ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಸಿಪ್ಪೆನ ತೆಗೆದು ಪೀಲ್ ಮಾಡ್ಕೊಳ್ಳೋಣ.
ನಾನಿವತ್ತು ನಾನು ಒಬ್ಳಿಗೆ ಮಾಡ್ಕೊತಾ ಇರೋದು. ಇವತ್ತು ಮನೇಲಿ ಅವರು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ತಿನ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಲೇಟ್ ಆಗಿದೆಯಲ್ವಾ. ಸೊ ನಮಗೂ ಕೂಡ ಹೊಟ್ಟೆ ಹಸಿವು ಆಗ್ತಾ ಇದೆ. ಚಿಕ್ಕದ ಸೊ ನಾನಿಲ್ಲಿ ಮೊದಲಿಗೆ ಕ್ಯಾರೆಟ್ ಹಾಕೊತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಅಷ್ಟು ಓಟ್ಸ್ ಕೂಡ ಹಾಕೊತಾ ಇದ್ದೀನಿ. 5 ಬಾದಾಮಿನ ಹಾಕೊತಾ ಇದ್ದೀನಿ. ಸೊ ಇಲ್ಲೊಂದು 3 ಖರ್ಜೂರ ಹಾಕೊತಾ ಇದ್ದೀನಿ. ರೋಸ್ಟೆಡ್ ಅಕ್ಸೆ ಬೀಜನ ಹಾಕೊತಾ ಇದ್ದೀನಿ, ಫ್ಲಾಕ್ಸ್ ಸೀಡ್ಸ್. ಸೊ ನಾನಿಲ್ಲಿ 1/2 ಟೇಬಲ್ ಸ್ಪೂನು ಪಂಪ್ಕಿನ್ ಸೀಡ್ಸು ಹಾಗೆ 1/2 ಟೇಬಲ್ ಸ್ಪೂನು ವಾಟರ್ ಮೆಲನ್ ಸೀಡ್ಸ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜನ ನೆನೆಸಿಟ್ಟಿದೆ, ಸೊ ಅದನ್ನು ಕೂಡ ಹಾಕೊತಾ ಇದ್ದೀನಿ. ಇದು ರಿಚಿನ್ ಪ್ರೋಟೀನ್ ಇರುತ್ತೆ, ಹಾಗಾಗಿ ಇವಾಗ ಸ್ಮೂತಿಗೆ ಬೇಕಾದಷ್ಟು ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಇವಾಗ ನಮ್ಮದು ತಿಕ್ಕಾಗಿರೋ ಸ್ಮೂತಿ ರೆಡಿ ಆಗಿದೆ. ಪಾಲಿಶಿಂಗೋಸ್ಕರ ರೋಸ್ಟೆಡ್ ಸೊ ಇದನ್ನು ಹಾಕೊತಾ ಇದ್ದೀನಿ, ಅಕ್ಸೆ ಬೀಜನ. ಸೊ ನಮ್ಮ ಸ್ಮೂತಿ ಕೂಡ ರೆಡಿ ಆಗಿದೆ. ನಮಗೆ ಕ್ಯಾರೆಟೇ ಸ್ವೀಟ್ ಇರುತ್ತಲ್ಲ, ಅದ್ರ ಜೊತೆಗೆ ಸ್ವೀಟಿಗೋಸ್ಕರ ನಾನು ಖರ್ಜೂರನೂ ಹಾಕಿದ್ದೀನಲ್ವಾ, ಸಖತ್ತಾಗಿದೆ ಟೇಸ್ಟು. ಹಾಗೆ ಅದ್ರ ಮೇಲೆ ರೋಸ್ಟೆಡ್ ಹಾಕೊಂಡಿದ್ದೀನಲ್ವಾ ಅಕ್ಸೆ ಬೀಜ, ಅದು ಕೂಡ ತುಂಬ ಚೆನ್ನಾಗಿದೆ, ಬಾಯಿಗೆ ಸಿಗ್ತಾ ಇರುತ್ತಲ್ಲ ಚೆನ್ನಾಗಿರುತ್ತೆ. ಹಾಗೆ ಅಕ್ಸೆ ಬೀಜ ನಮಗೆ ಹೇರ್ಗೆ ಸ್ಕಿನ್ಗೆಲ್ಲ ತುಂಬಾ ಒಳ್ಳೆಯದು. ಸೊ ರೆಗ್ಯುಲರ್ ಆಗಿ ಒಂದೊಂದು ಟೇಬಲ್ ಸ್ಪೂನ ತೊಗೊಳೋಕ್ಕೆ ಟ್ರೈ ಮಾಡಿ. ತೊಗೊಳಕ್ಕಾಗಿಲ್ಲ ಅಂದರೆ ಪೌಡರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಚಟ್ನಿ ಪುಡಿ ಮಾಡ್ಕೋಬೋದು. ಸೊ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಏನಾದರೂ ಚಟ್ನಿ ಪುಡಿದು ಏನಾದರೂ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಮುಖಾಂತರ ರೆಸಿಪಿ ಅಂತ ಕಳಿಸಿ. ಸೊ ನಾನು ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇವತ್ತಿನ 7 ಡೇಸ್ದು ಲಾಸ್ಟ್ ಸ್ಮೂದಿನ ಕುಡಿತಾ ಇದ್ದೀನಿ. ಹಾಗಂದರೆ ಇನ್ನು ಸ್ಮೂದಿನೇ ಕುಡಿಯಲ್ಲ ಅಂತಲ್ಲ, ಬಟ್ ಅದೊಂದು ಚಾಲೆಂಜ್ ಅಂತ ಇತ್ತಲ್ಲ. ಸೊ 7 ಡೇಸ್ 7 ಸ್ಮೂದಿ ರೆಸಿಪೀಸ್, ಅದರಲ್ಲಿ ಇದು ಲಾಸ್ಟು. ಹೋಪ್ ನಿಮ್ಮೆಲ್ಲರಿಗೂ ಈ ರೆಸಿಪಿ 7ದು ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಫಸ್ಟೇ ಯಾರು ಇವತ್ತೇನೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಹೋಗಿ ನೋಡಿ ಚೆಕ್ ಮಾಡಿ. ಸೊ ನಾನು ಇವತ್ತಿಂದು ಲಾಸ್ಟು ಇನ್ನು 6 ಸ್ಮೂದಿ ರೆಸಿಪೀಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಬನ್ನಿ ಇವಾಗ ಫುಲ್ ಕುಡಿಯೋಣ. ಹಾಗೆ ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಕ್ಯಾರೆಟ್ ನಮ್ಮ ಸ್ಕಿನ್ಗಾಗಿರ್ಬೋದು, ನಮ್ಮ ಹೇರ್ಗೆ, ಹಾಗೆ ನಮ್ಮ ಕಣ್ಣಿಗಂತೂ ತುಂಬಾ ಒಳ್ಳೆಯದು. ಓಟ್ಸು ಒಂದು ಒಳ್ಳೆ ಕಾಪ್ಸ್ ಅಂತಲೇ ಹೇಳ್ಬೋದು. ನಮ್ಮ ಬಾಡಿಗೆ ಕಾಪ್ಸು ಕೂಡ ತುಂಬಾ ಇಂಪಾರ್ಟೆಂಟು. ಸೊ ನಾವು ವೆಯ್ಟ್ ಲಾಸ್ ಜರ್ನಿಲಿ ಇದ್ದೀವಿ ಅಂದಾಗ ನಮ್ಮ ಬಾಡಿ ಎನರ್ಜಿಯಾಗಿ ವರ್ಕ್ ಮಾಡಬೇಕು ಅಂದರೆ ಕಾಪ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಮ್ಮ ಬಾಡಿಗೆ ನ್ಯೂಟ್ರಿಷನ್ ಸಿಗೋದಕ್ಕೆ ಇದು ಒಂದು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಬನ್ನಿ ಬೇಗ ಕುಡಿದು ಖಾಲಿ ಮಾಡೋಣ. ಹಾಗೆ ಬರಬೇಕಾದ್ರೆ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಕೂಡ ಖಾಲಿ ಆಗಿತ್ತು, ಫ್ರೆಶ್ ಆಗಿ. ಸೊ ಕಮ್ಮಿ ಬಜೆಟಲ್ಲಿ ಇವತ್ತು ನನ್ನ ವೆಜಿಟೇಬಲ್ಸ್ ಎಲ್ಲ ತೊಗೊಂಬಂದೆ. ಸೊ ಇಷ್ಟಕ್ಕೆ 100 ರುಪೀಸ್ ಅಷ್ಟೇ. 100 ರುಪೀಸ್ಗೆ 3 kg ಅಂತ ಇತ್ತು, ಎಲ್ಲ ಫುಲ್ ಫ್ರೆಶ್ ಆಗಿತ್ತು. ಅಲ್ಲಿ ಪಾರ್ಕ್ ಹತ್ರ ಅಂತೂ ಒಳ್ಳೆ ತರಕಾರಿಗಳೆಲ್ಲ ಸಿಗುತ್ತೆ, ಹಳ್ಳಿ ಕಡೆಯಿಂದ ತಂದಿರ್ತಾರೆ. ಹಾಗಾಗಿ ಅಲ್ಲಿಂದ ಕ್ಯಾರೆಟ್ ಖಾಲಿ ಆಗಿತ್ತು, ಹಾಗೆಯೇ ಸೌತೆಕಾಯಿ ಮತ್ತು ಬೀನ್ಸು. ನಾಟಿ ಬೀನ್ಸ್ ತೊಗೊಂಡಿದ್ದೀನಿ ಇದರಲ್ಲಿ ಮೇಯ್ನು. ಸೊ ಹುಡುಕಿ ನನಗೆ ಆ ನಾಟಿ ಬೀನ್ಸ್ಗಳಿಲ್ಲಿ ಸಿಗಲ್ಲ, ಹಾಗಾಗಿ ನಾಟಿ ಬೀನ್ಸ್ ತೊಗೊಬಂದಿದ್ದೀನಿ. ನಾಟಿ ಬೀನ್ಸು ಇಲ್ಲಿ ಸಿಗೋದು ಸ್ವಲ್ಪ ಕಷ್ಟ, ಅಂದರೆ ಸೆಲೆಕ್ಟೆಡ್ ಒಂದೊಂದು ಅಂಗಡಿಯಲ್ಲಿ ಮಾತ್ರ ಸಿಗುತ್ತೆ. ಬಟ್ ಈ ನಾರ್ಮಲ್ ನಾವು ತೊಗೊತೀವಲ್ಲ ಹುಳಿಕಾಯಿ ಬೀನ್ಸ್ ಏನಿರುತ್ತೆ, ಆ ಬೀನ್ಸ್ಗಿಂತ ನಾಟಿ ಬೀನ್ಸ್ ತುಂಬ ಚೆನ್ನಾಗಿರುತ್ತೆ. ಬಸ್ಸಾರೆಲ್ಲ ಮಾಡಿದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಕಂಪೇರ್ ಟು ಇದರಿಂದ ಅದಕ್ಕೆ ನಾರಿನಂಶ ಜಾಸ್ತಿ ಇರುತ್ತೆ. ಸೊ ನಮಗೆ ಫೈಬರ್ ಜಾಸ್ತಿ ಸಿಗುತ್ತೆ ಆ ಬೀನ್ಸಲ್ಲಿ. ಹಾಗಾಗಿ ಫ್ರೆಶ್ ತರಕಾರಿ. ಸೊ 100 ರೂಪಾಯಿಗೆ 3 kg ಅಂತ ಹೇಳಿದರು. ನಾನು ಆಲ್ಮೋಸ್ಟ್ ಒಂದು 4 kg ಅಷ್ಟು ತೊಗೊಂಡೆ. ಸೊ ಸೌತೆಕಾಯಿ ಅಂತೂ ನಾನು ರೆಗ್ಯುಲರ್ ಸೌತೆಕಾಯಿ ಮತ್ತು ಕ್ಯಾರೆಟ್ ಎಲ್ಲ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀನಲ್ಲ, ಅದ್ರ ಕ್ವಾಂಟಿಟಿ ತೊಗೊಂಡೆ. ಹಾಗೆಯೇ 2 ಥರ ಬೀನ್ಸ್ಗಳು 1 kg ತೊಗೊಂಡೆ. ಸೊ ಒಳ್ಳೆ ತರಕಾರಿ ಸಿಗ್ತಿವತ್ತು. ಸೊ ಇವಾಗ ನನ್ನ ಬ್ರೇಕ್ಫಾಸ್ಟ್ ಕೂಡ ಆಯಿತು. ನೀರು ಬಿಟ್ಟಿದ್ದಾರೆ ಇವತ್ತು, ಹಾಗಾಗಿ ಹೋಗಿ ಆಚೆ ಕಡೆ ಎಲ್ಲ ಕ್ಲೀನ್ ಮಾಡಬೇಕು. ಹಾಗೆ ನನ್ನ ಗಾಡಿ ತುಂಬ ಗಲೀಜಾಗ್ಬಿಟ್ಟಿದೆ.
ನಾನು ಗಾಡಿನ ಸ್ವಲ್ಪ ತೊಳ್ಕೊಂಡು ಸೊ ಅವ್ರನ್ನ ಸ್ಕೂಲಿಂದ ಕರ್ಕೊಬರೋ ಅಷ್ಟೊತ್ತಿಗೆ ಇಷ್ಟು ಮಾಡ್ಕೊಂಡಿರಬೇಕು. ಆಮೇಲೆ ಅವನ್ನ ಕರ್ಕೊಬಂದಾದ್ಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಸೊಪ್ಪು ಸಾಂಬಾರು ಮಾಡ್ತೀನಿ. ನಮ್ಮಮ್ಮ ಊರಿಂದ ಸೊಪ್ಪು ತಂದಿದ್ರಲ್ಲ, ಸಾಂಬಾರೇ ಮಾಡಿಲ್ಲ, ನಾನು ಫ್ರಿಜ್ಜಲ್ಲಿ ಹಂಗೆ ಇಟ್ಟಿದ್ದೀನಿ. ನಮ್ಮಮ್ಮ ಡೈಲಿ ಕೇಳ್ತಾರೆ ಸಾಂಬಾರು ಮಾಡಿದೆ ಸೊಪ್ಪದು ಅಂತ. ನೆನ್ನೆನೂ ಮಾಡೋಕ್ಕಾಗಿಲ್ಲ. ಸೊ ಮೊನ್ನೆನೂ ನಾವು ಆಚೆ ಮನೆ ಹತ್ರ ಹೋಗಿದ್ವು, ಹಾಗಾಗಿ ಆಗಿಲ್ಲ. ಸೊ ಇವತ್ತು ಸಾಂಬಾರು ಮಾಡಬೇಕು, ಬಸ್ಸಾಂಬಾರು. ಸೊ ಊರು ಸೊಪ್ಪು ಅಂದರೆ ನಂಗೆ ಸಖತ್ ಇಷ್ಟ. ಸೊ ಅದರಲ್ಲಿ ಇವತ್ತು ಆರಾಮಾಗಿ ಬಸ್ಸಾರು ಮಾಡ್ಕೊಬಿಡ್ತೀನಿ ಮಧ್ಯಾಹ್ನಕ್ಕೆ. ಸೊ ಟೇಸ್ಟಿಯಾಗಿರುತ್ತೆ ಆ ಬಸ್ಸಾಂಬಾರು. ಹಾಗೆ ನಿಮಗೂ ಕೂಡ ರೆಸಿಪಿನ ಶೇರ್ ಮಾಡ್ಕೊತೀನಿ, ನಾನು ಹೇಗೆ ಮಾಡ್ತೀನಿ ಅದನ್ನು. ಬನ್ನಿ ಇವಾಗ ಕೆಳಗಡೆ ಹೋಗಿ ಗಾಡಿ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಬರೋಣ. ಇವಾಗ ಗಾಳಿ ಹಾಗೆ ಬಿಸಿಲು, ಸೊ ಮಣ್ಣೆಲ್ಲ ಏನಾಗಿರುತ್ತೆ ಲೂಸ್ ಇರುತ್ತಲ್ಲ, ಸೊ ಗಾಡಿಗಳು ತುಂಬ ಓಡಾಡೋದ್ರಿಂದ ಫುಲ್ಲು ಕೆವೆ ಮಣ್ಣು ಎಲ್ಲ ಕಿಟಕಿ ಮೇಲೆಲ್ಲ ಕುತ್ಕೊಬಿಟ್ಟಿರುತ್ತೆ. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದೆ. ನಮಗೆ ಮಂಡೇ ಅಂದರೆ ಚೆನ್ನಾಗಿ ಕಾವೇರಿ ನೀರು ಬಿಡ್ತಾರೆ. ಸೊ ಅವತ್ತೇನೆ ನಾನು ಎಲ್ಲ ಕ್ಲೀನಿಂಗು ಇಟ್ಕೊತೀನಿ. ಅವತ್ತು ಹೇಗಿದ್ರು ನಮ್ಮ ಮನೆ ವಾರ ಕೂಡ ಇರುತ್ತೆ. ಹಾಗಾಗಿ ಫುಲ್ ಆಚೆ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸೊ ವಾಟರು ಕೂಡ ಬಿಡ್ತಾರಲ್ಲ, ಆಲ್ಮೋಸ್ಟ್ ಸಂಪೆಲ್ಲ ತುಂಬಿರುತ್ತೆ ಅಷ್ಟರಲ್ಲಿ. ಸೊ ಅದಕ್ಕೇ ಮಿಕ್ಕಿದ ನೀರೆಲ್ಲ ಫುಲ್ಲು ಈ ಥರ ಟೈಲ್ಸ್, ಮುಂದೆಗಡೆ ಟೈಲ್ಸ್ ಅವೆಲ್ಲ ತೊಳ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊತೀನಿ. ಹಾಗೆ ಗಿಡಗಳೆಲ್ಲನೂ ಅಷ್ಟೇ, ಇಲ್ಲಿ ರೋಡ್ ಪಕ್ಕದಲ್ಲೇ ಇಟ್ಟಿರ್ತೀನಲ್ಲ, ಫುಲ್ಲು ಎಲ್ಲ ಧೂಳು ತುಂಬ್ಕೊಬಿಟ್ಟಿರ್ತಾವಪ್ಪ ಗಿಡಕ್ಕಿಂತನೂ. ಆ ಗಿಡ ಗ್ರೀನ್ ಕಲರ್ ಇರೋದು, ಬಟ್ ಅದೇನು ಕಾಣಿಸ್ತಿರ್ತೋ ಒಂಥರ ಮಣ್ಣು ಕಲರ್ ಆಗ್ಬಿಟ್ಟಿರುತ್ತೆ. ಚೆನ್ನಾಗಿ ಅದಕ್ಕೆ ಗರಿಗಳ ಥರ ಇದೆ, ಅದಕ್ಕೆಲ್ಲ ಫುಲ್ಲು ರೆಡ್ ಕಲರ್ದು. ಅದೆಷ್ಟು ಸಾಫ್ಟಾಗಿರುತ್ತೆ ಅಂದರೆ ಮಣ್ಣು. ಸೊ ಆ ಥರ ಮಣ್ಣೆಲ್ಲ ಕುತ್ಕೊಬಿಟ್ಟಿರುತ್ತೆ. ಸೊ ಹಾಗೆ ಅದಕ್ಕೆ ಗಿಡ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಫುಲ್ಲು ಮುಂದೆ ಎಲ್ಲ ತೊಳ್ಕೊಂಡೆ. ಇನ್ನು ಸಾಂಬಾರು ಮಾಡೋದಕ್ಕೆ ಸೊಪ್ಪು ಅವತ್ತು ಹೇಗೆ ನಮ್ಮಮ್ಮ ಕವರಲ್ಲಿ ತಂದು ಕೊಟ್ಟಿದ್ದು ಅದೇ ಥರ ಕವರಲ್ಲಿ ಕಟ್ಟಿಟ್ಬಿಟ್ಟಿದೆ. ಹಾಗಾಗಿ ಮತ್ತೆ ಮಣ್ಣು ಜಾಸ್ತಿ ಇರುತ್ತೆ. ಸೊ ಹೊಲದಲ್ಲಿ ಏನು ನೀರು ಬಿಟ್ಟಿದ್ರಂತೆ, ನಮ್ಮಮ್ಮ ಫಸ್ಟೇ ಹೇಳ್ಬಿಟ್ಟಿತ್ತು ಮಣ್ಣು ಚೆನ್ನಾಗಿದೆ, ಸೊ ಫುಲ್ಲು ಒಂದು 4-5 ಸಲ ತೊಳೆದ್ಬಿಟ್ಟು ನೀನು ಹಾಕಬೇಕು ಅಂತ. ಹಾಗಾಗಿ ನಾನು ಇಲ್ಲಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಇದನ್ನು ಕಟ್ ಮಾಡೋಕ್ಕಂತೂ ಆಗಲ್ಲ, ಯಾಕೆಂದರೆ ಎಳೆ ಸೊಪ್ಪು ಚಿಕ್ಕ ಚಿಕ್ಕದು ಒಂದೊಂದೇ ಇದಿರುತ್ತೆ. ಹಾಗಾಗಿ ಒಂದು ಯಾವುದು ಸ್ವಲ್ಪ ಉದ್ದ ಇರುತ್ತೆ ಅದನ್ನು ಹಾಗೆ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳೋ ಥರ ಮಾಡ್ಕೊತೀನಿ. ನಾನೇನಾದರೂ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಓಡ್ತಾ ಇದ್ದರೆ ನಂಗೊಂಥರ ಮೈಂಡ್ ರಿಲೀಫ್ ಅನ್ನಿಸ್ತಾ ಇರುತ್ತೆ. ಸೊ ಆರಾಮಾಗಿ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ಸೊ ಹಾಗೆ ಇದು ಸೊಪ್ಪಂತೂ ತುಂಬ ಚೆನ್ನಾಗಿತ್ತು. ಎಲ್ಲ ಒಂದು 4-5 ಥರ ಸೊಪ್ಪು, ಅದಕ್ಕಿಂತ ಜಾಸ್ತಿನೇ ಇತ್ತೇನೋ, ತುಂಬ ಥರ ಸೊಪ್ಪಿತ್ತು. ಸೊ ಈ ಥರ ಸೊಪ್ಪು ಹೊಲಗಳಲ್ಲೇ ಊರ ಕಡೆನೇ ಸಿಗೋದು. ಅದರ ಸಾಂಬಾರಂತೂ ಸಖತ್ತಾಗಿರುತ್ತೆ. ಸೊ ನನಗೆ ಸಖತ್ ಇಷ್ಟ ಅಂದ್ಬಿಟ್ಟು ನಾವು ಅಮ್ಮ ಪಾಪ ಬಂದಾಗೆಲ್ಲ ಎಷ್ಟೆಷ್ಟು ದೂರನಾದರೂ ಸರಿ ಹೋಗಿ ಹುಡುಕೊಂಡು ಕುಯ್ಕೊಂಬರ್ತಾರೆ. ಸೊ ನನಗಿಷ್ಟ ಸೊಪ್ಪು ಅಲ್ಲಿದು. ನಾನು ಊರಿಗೆ ಹೋದ್ರೂ ಅಷ್ಟೇ, ನಮ್ಮಮ್ಮ ಏನು ಮಾಡಲಿ ಅಂದರೆ ಫಸ್ಟ್ ನನಗೆ ಸೊಪ್ಪು ಸಾಂಬಾರು ಮಾಡ್ಕೊಡಮ್ಮ ಅಂತ ಹೇಳ್ತೀನಿ. ಸೊ ಅಲ್ಲಿ ಚೆನ್ನಾಗಿ ಸೊಪ್ಪೆಲ್ಲ ಸಿಗುತ್ತೆ. ಇನ್ನು ಇವಾಗ ಬೇಸಿಗೆ ಕಾಲ ಇದ್ರೂ ಈ ಬೋರೆಲ್ಲ ಹಾಕಿರ್ತಾರಲ್ವ, ಸೊ ಆ ಥರ ಅವರು ಬೋರ್ ನೀರೆಲ್ಲ ಬಿಡ್ತಾ ಇರ್ತಾರಲ್ಲ, ಇನ್ನೂ ಚೆನ್ನಾಗಿ ಬರುತ್ತೆ ಸೊಪ್ಪು. ಸೊ ನಾನು ಇವಾಗ ಸೊಪ್ಪೆಲ್ಲ ಬಿಡಿಸ್ಕೊಂಡು ಸಾಂಬಾರು ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಅವ್ರು ಸ್ಕೂಲಿಂದ ಕರ್ಕೊಬರೋ ಅಷ್ಟೊತ್ತಿಗೆ ಫಸ್ಟು ಸೊಪ್ಪು ಬಿಡಿಸೋಣ ಅಂದರೆ ಬಿಡಿಸ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ನನ್ನ ಮಗ ಬಂದರೆ ಸೊಪ್ಪೆಲ್ಲ ಇಲ್ಲಿ ಟೇಬಲ್ ಮೇಲೆ ಇರೋದೆಲ್ಲ ಕೆಳಗಡೆ ಇರುತ್ತೆ, ಅಷ್ಟು ಅವನು ತೀಟೆ ಆಗಿದ್ದಾನೆ. ಇನ್ನು ನಾನು ಸೊಪ್ಪು ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಹೆಸರು ಕಾಳು ಹಾಗೆ ಬೇಳೆನೇ ಬೇಯಕ್ಕಿಟ್ಟಿದೆ, ಅದು ಕೂಡ ಬೆಂದಿತ್ತು. ಸೊಪ್ಪನ್ನ ಇವಾಗ ಚೆನ್ನಾಗಿ ಒಂದು 4-5 ಸಲ ತೊಳ್ಕೊಂಡು ಸೊ ಇವಾಗ ಬೇಯೋದಕ್ಕೆ ಹಾಕೊತಾ ಇದ್ದೀನಿ. ಕಾಳು 3/4 ಭಾಗ ಬೆಂದಮೇಲೆ ನಾನು ಸೊಪ್ಪು ಹಾಕ್ಕೊತೀನಿ. ಸೊಪ್ಪೇನು ಇದು 5 ನಿಮಿಷ ಸಾಕು. ಸೊ ಎಳೆ ಸೊಪ್ಪಲ್ವಾ, ಹಾಗಾಗಿ ಒಂದು 5 ನಿಮಿಷಕ್ಕೆಲ್ಲ ಚೆನ್ನಾಗಿ ಬೆಂದೋಗುತ್ತೆ. ಜಾಸ್ತಿ ಬೇಯಿಸಿದ್ರೆ ಚೆನ್ನಾಗಿರೋದಿಲ್ಲ. ಸೊ ಒಂದು 3/4 ಭಾಗ ಸೊಪ್ಪು ಬೆಂದರೆ ಸಾಕು, ಮತ್ತೆ ಒಗ್ಗರಣೆ ಮಾಡ್ತೀವಲ್ಲ ಅವಾಗ ಕೂಡ ಬೇಯುತ್ತೆ. ಸೊ ಇಲ್ಲಿ ಸಾಂಬಾರಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ರುಬ್ಬೋದಕ್ಕೆ ಮಸಾಲಾನ. ನಾನು 1 ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ, ಹಾಗೆ 2 ದಪ್ಪ ಬೆಳ್ಳುಳ್ಳಿ, ಹಾಗೆ ಸುಟ್ಟಿರುಳ್ಳಿ ಮತ್ತು ಹಸಿ ಈರುಳ್ಳಿ, ಸೊ 2 ಹಾಕ್ಕೊತೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮನೆ ನಾನು ಬಸ್ಸಾರು ನಂಗೆ ತುಂಬಾ ಇಷ್ಟ. ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ, 1 ಟೊಮೊಟೊ ಬೇಕಾದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಹಾಗೆ ಇಲ್ಲಿ ಮಾಮೂಲಿ ಬೇಳೆ ಸಾಂಬಾರು ಪೌಡರ್ ಏನಿರುತ್ತೆ ಸೊ ಅದೇ ಸಾಂಬಾರು ಪೌಡರ್ನ 1.5 ಸ್ಪೂನಷ್ಟು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ. ಸೊ ಇಷ್ಟನ್ನು ಹಾಕಿ ಸ್ವಲ್ಪ ರುಬ್ಕೊಳ್ಳೋಣ, ಅಂದರೆ ಸ್ವಲ್ಪ ತರಿ ಆಗೋ ತನಕ ರುಬ್ಕೊಳ್ಳೋಣ. ಆಮೇಲೆ ಮತ್ತೆ ಇವಾಗ ಸೊಪ್ಪು ಕಾಳು ಹಾಕ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಕಾಳನ್ನ ಜಾಸ್ತಿ ಹಾಕ್ಕೊಂಡು ರುಬ್ಬಿದರೆ ಸಾಂಬಾರು ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು ಸೊಪ್ಪು ಕಾಳು ಬೇಯಿಸಿದ್ನಲ್ಲ ಅದೇ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ,
ಹಾಗೆಯೇ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊತಾ ಇರೋದು. ಒಂಚೂರು ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು. ಸೊ ಫ್ರೈ ಮಾಡಿಕೊಂಡು ರುಬ್ಬಿರ್ತೀನಲ್ಲ ಮಸಾಲನ ಹಾಕ್ಕೊಂಡು ಇದನ್ನೇನು ಮಸಾಲನ ಬಾಡ್ಸೋದು ಗೀಡ್ಸೋದೇನಿಲ್ಲ. ಡೈರೆಕ್ಟಾಗಿ ಸೊಪ್ಪು ಕಾಳು ಬೇಯಿಸಿದ ರಸ ಇರುತ್ತಲ್ಲ ಅದನ್ನು ಹಾಕ್ಕೊಂಡ್ರೆ ಸೊ ಒಂದೆರಡು ಕುದ್ರೆ ನಮ್ಮ ಸಾಂಬಾರು ರೆಡಿ ಆಗುತ್ತೆ. ಉಪ್ಪು ಹಾಕ್ಕೊಳ್ಳೋದಷ್ಟೇ. ಸೊ ಹಾಗೆ ಇಲ್ಲಿ ಒಂದು ಕಡೆ ಪಲ್ಯ ಕೂಡ ರೆಡಿ ಆಗಿತ್ತು ಸೊಪ್ಪುದು. ಸೊ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಮೇಲ್ಗಡೆ ಕಾಯಿ ತುರಿ ಹಾಕ್ಕೊಂಡೆ. ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸೊಪ್ಪು ಪಲ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸೊ ನಾನು ಹೆಸರು ಕಾಳು ಸ್ವಲ್ಪ ಜಾಸ್ತಿ ಹಾಕಿದೆ. ಸೊ ನನಗೆ ಪ್ರೋಟೀನು ಕಂಪ್ಲೀಟ್ ಆಗುತ್ತೆ, ನಾನು ಸೊಪ್ಪು ತಿನ್ನೋಂಗೂ ಆಗುತ್ತೆ ಅಂದ್ಬಿಟ್ಟು ಸೊ ಹೆಸರು ಕಾಳನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ. ಸೊ ಇವತ್ತಿನಗೆ ನಾನು ಲಂಚಿಗೆ ಈ ಸಾಂಬಾರು ಜೊತೆ ಮುದ್ದೆ ಸಖತ್ತಾಗಿರುತ್ತೆ ಕಾಂಬಿನೇಷನ್ನು. ಹಾಗಾಗಿ ಮುದ್ದೆ ಬಸ್ಸಾರು, ಸೊ ಕ್ಯಾರೆಟು ಮತ್ತು ಸೌತೆಕಾಯಿ, ಸೊ ಸೊಪ್ಪು ಪಲ್ಯ ಮತ್ತು ಹೆಸರು ಕಾಳು ಹಾಗೆ ಉಸ್ಲಿ ಥರ ಮಾಡ್ಕೊಂಡಿದ್ದೆ. ಇವತ್ತು ಮಂಡೇ ಅಲ್ಲ, ಎಗ್ ಏನು ತಿನ್ನಲ್ಲ, ಹಾಗಾಗಿ ಪ್ರೋಟೀನ್ಗೋಸ್ಕರ ಸೊ ಹೆಸರು ಕಾಳನ್ನ ನಾನು ಇವತ್ತು ತೊಗೊಂಡಿದ್ದೆ. ಸೊ ಅದಾದಮೇಲೆ ಊಟ ಆದಮೇಲೆ ಇನ್ನು ಮನೆ ಕ್ಲೀನಿಂಗ್ ಎಲ್ಲ ಇತ್ತು. ಮಂಡೇ ಅಲ್ವಾ, ಸೊ ವಾರ ಮಾಡೋದಕ್ಕೆ ಕ್ಲೀನ್ ಎಲ್ಲ ಮಾಡ್ಕೋಬೇಕಾಯಿತು. ಮತ್ತು ಇನ್ಯಾವುದೋ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಹೋಗಲಿಲ್ಲ. ಸಂಜೆ ಹಾಗೆ ಸೊ ಪೂಜೆ ಕೂಡ ಎಲ್ಲ ಮುಗಿಸ್ದೆ. ಒಂದು 6 o'clock ಹಾಗೆ ಪೂಜೆ ಕೂಡ ಮುಗಿಸ್ದೆ. ನಾನೇನು ಮಾಡ್ತೀನಿ ಅಂದರೆ ಈ ಟೈಮಲ್ಲಿ ನನ್ನ ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸೋದೇ ಆಗುತ್ತೆ. ಹಾಗಾಗಿ ಈವ್ನಿಂಗ್ ಟೈಮ್ ನಾನು ಪೂಜೆ ಎಲ್ಲ ಮಾಡ್ಕೊಳ್ಳೋದು. ಬರ್ಡೇ ಯಾವ್ದಪ್ಪ ಬರ್ಡೇ? ಟ್ಯೂಷನ್ ಮ್ಯಾಮ್ದಾ? ಹೌದಾ? ಕೇಕ್ ಹಂಗೆ ಕಟ್ ಮಾಡೋದು? ಹೆಂಗೆ ಕಟ್ ಮಾಡೋದು ಕೇಕ್ನ? ಹಂಗ ಪ್ಲೀಸ್ ಅಮ್ಮ, ಏನಾದರೂ ದುಡ್ಡು ಕೊಡಮ್ಮ, ಏನಾದರೂ ಮಾಡಕ್ಕೆ, ಇಲ್ಲ ಫೋನ್ ಕೊಡ ಅಟ್ಲೀಸ್ಟ್ ಏನಾದರೂ ನೋಡಕ್ಕೆ ಮಾಡ್ಕೊಡಕ್ಕೆ. ಮನಿ ಕೊಡ್ತೀವಿ, ಫೋನ್ ಕೊಡ್ತೀವಿ ನೋಡಕ್ಕೆ. ಅಮ್ಮ ಅಮ್ಮ ನಾನು ಮತ್ತೆ ಕೊಡ್ತೀನಿ. ಹೌದಾ? ನನಗೆ ವಾಚ್ ಬೇಡವಾ? ನಿಮ್ಮ ಮ್ಯಾಮಿಗೆ ಕೊಟ್ಟರೆ ನನಗೆ ವಾಚು? ಅಮ್ಮ ಪಾಪ ಬಸ್, ಅಮ್ಮ ಹತ್ರ ಏನು ವಾಚ್ ಇರಲ್ಲ. ಅದೇನದು ಜೋಬಲ್ಲೆಲ್ಲ ಇಟ್ಕೊ ಬಂದಿರೋದು? ಕ್ಲೇ ಪಾಕೆಟ್ ಎಲ್ಲ ಏನಾಗುತ್ತೆ? ಸೊ ಬಾಸು ರುದ್ದಿ ಕ್ಯೂಟಿ ಎಲ್ಲ ಟ್ಯೂಷನ್ ಎಲ್ಲ ಮುಗಿಸ್ಕೊಬಂದ್ರು. ಸೊ ಇವಾಗ ನಾನು ಜಿಮ್ಮಿಗೆ ಕೂಡ ಹೊರಡಬೇಕು. ಹೌದಾ? ಇಲ್ಲ ಆರುಷಿ ಬಾಟಲ್ ಅಲ್ಲಿ ನೀರ್ ಚೆಲ್ಲಿದ್ದಾರೆ. ಏನಾದ್ರೂ ರಾತ್ರಿ ಆರುಷಿ ಅವ್ರ ಮನೇಲಿ ಮಲ್ಕೊಂಡಿದ್ರೆ ಏನಾದ್ರೂ ನಿಂಬೆ ಹಣ್ಣು ಕುಯ್ ಮಾಡಿದ್ರೆ ಅವ್ರ ಕಣ್ಣು ಕುಯ್ದಾಕುತ್ತೆ ತಾನೇ. ಇದ್ಯಾರು ಹೇಳ್ಕೊಟ್ಟಿದ್ದು ನಿಂಗೆ? ಬಾಯ್ಸ್ ಕಮ್ building up relation. ಇಲ್ಲ ಐತೆ. ಹೇಳು ಹಿಂಗೆ building up army ಐತೆ. ಅದು building up relation salad. Boys come happy, girls come happy, building up relation salad. ಸೊ ಅದಾದಮೇಲೆ ನಾನು ಜಿಮ್ಮಿಗೆ ಕೂಡ ಹೋಗ್ಬಿಟ್ಟು ಬಂದೆ. ಜಿಮ್ಮಲ್ಲಿ ನಾನು ಇವತ್ತು ಯಾವುದೇ ಥರ ಕ್ಲಿಪ್ಪಿಂಗ್ ಏನೂ ತೊಗೊಂಡಿಲ್ಲ. ಸೊ ಅಲ್ಲಿಂದ ಬಂದಮೇಲೆ ಒಂದು ಚಪಾತಿ ಹಾಗೆ ಸೊಪ್ಪು ಪಲ್ಯ, ಸ್ವಲ್ಪ ಟೊಮೊಟೊ ಗೊಜ್ಜನ್ನ ತೊಗೊಂಡೆ ನೈಟ್ ಡಿನ್ನರ್ಗೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ.